ಒಮ್ಮೆ ಸಂತೋಷ್ ಮೈಕೆಲ್ ಏಂಜೆಲೋ ಅವರ ಚಿತ್ರಗಳ ಪುಸ್ತಕವನ್ನು ನೋಡುತ್ತಿದ್ದನು. ದಿಢೀರ್ ಎಂದು ಅವನ ಮನಸ್ಸಿನಲ್ಲಿ ಒಂದು ಯೋಚನೆ ಬಂದಿತು. ನನ್ನ ಮನೆ ಆ ಸಿಸ್ಟೈನ್ ಚಾಪಲಿನ ಬಳಿಯಲ್ಲಿದ್ದರೆ ಮೈಕೆಲ್ ಏಂಜೆಲೋ ಅವರು ದೇವರ ಮಹಿಮೆಗಾಗಿ ಬರೆದಂಥ ಆ ಚಿತ್ರವನ್ನು ನಾನು ನೋಡಿ ನೋಡಿ ಆನಂದಿಸುತ್ತಿದ್ದೇನೋ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಂಡನು. ಸ್ವಲ್ಪ ಸಮಯದಲ್ಲಿ ಸಂತೋಷ ಆ ಪುಸ್ತಕವನ್ನು ಮುಚ್ಚಿಟ್ಟು ಮಹಡಿಯ ಮೇಲೆ ಹೋಗಿ ಅತ್ತಿತ್ತ ನಡೆದಾಡಲು ಪ್ರಾರಂಭಿಸಿದನು. ಇದ್ದಕ್ಕಿದ್ದಂತೆ ಆಕಾಶದ ಕಡೆಗೆ ನೋಡಿದ ಅವನು ಸ್ತಬ್ಧವಾಗಿ ನಿಂತುಬಿಟ್ಟನು. ಸೂರ್ಯನು ಮುಳುಗುವ ದೃಶ್ಯ ಅಷ್ಟು ಅದ್ಭುತವಾಗಿತ್ತು. ಕೆಲವು ಕ್ಷಣಗಳು ಅವನು ತನ್ನನ್ನೇ ಮರೆತು ಆ ದೃಶ್ಯವನ್ನು ನೋಡುತ್ತಿದ್ದನು. ಒಳ್ಳೆಯ ದೃಶ್ಯವನ್ನು ನೋಡುವುದಕ್ಕೆ ಅನೇಕ ಕಿಲೋಮೀಟರ್ ದೂರ ಹೋಗುವ ಅಗತ್ಯವಿಲ್ಲ. ನಮ್ಮ ಸುತ್ತಮುತ್ತಲಿನ ಸೃಷ್ಟಿಯನ್ನು ಗಮನಿಸಿದರೆ ಸಾಕು ಎಂದು ತಿಳಿದುಕೊಂಡನು. ಪ್ರತಿದಿನ ಬೆಳಗ್ಗೆ ರಾತ್ರಿ ಮಹಡಿಗೆ ಬಂದು ದೇವರ ಸೃಷ್ಟಿಯನ್ನು ನೋಡಿ ಆನಂದಿಸಿ ದೇವರಿಗೆ ಸ್ತೋತ್ರ ಹೇಳತೊಡಗಿದನು. ತಾನು ಕೆಲಸಕ್ಕೆ ಹೋಗುವಾಗ ದಾರಿಯಲ್ಲಿ ಕಾಣುವಂಥ ಹಸಿರು ತೋಟ, ಗಿಡ, ಮರವನ್ನು ನೋಡಿ ಆನಂದಿಸಲು ತೊಡಗಿದನು. ಇಷ್ಟು ದಿವಸ ಅದೇ ದಾರಿಯಲ್ಲಿ ಅವನು ಹೋದರೂ ಸಹ ತಾನು ಅದನ್ನು ಗಮನಿಸಿರಲಿಲ್ಲ ಎಂದು ಕಲಿತುಕೊಂಡನು. ಹಾಗೆ ಎಲ್ಲವೂ ದೇವರ ಕೈಕೆಲಸ ಹೊರತಾಗಿ ಮನುಷ್ಯರದಲ್ಲ ಎಂದು ತಿಳಿದುಕೊಂಡನು. ಹೌದು ಪ್ರಿಯರೇ, ನಾವು ಸಹ ಸುಂದರ ದೃಶ್ಯ ನೋಡಲು ಹಣವನ್ನು ವೆಚ್ಚ ಮಾಡಿ ದೂರ ಹೋಗಲು ಬಯಸದೆ ನಮ್ಮ ಸುತ್ತಲಿರುವ ದೇವರ ಸೃಷ್ಟಿಯನ್ನು ಸ್ಮರಿಸಿ ಅದರಲ್ಲಿ ಆನಂದಿಸಿ ದೇವರಿಗೆ ಸ್ತೋತ್ರ ಹೇಳಬೇಕು. ದೇವರು ಬರೀ ಬಾಯಿ ಮಾತಿನಿಂದಲೇ ಈ ಲೋಕವನ್ನು ಉಂಟು ಮಾಡಿದ್ದಾನೆ. ಆಕಾಶವು ದೇವರ ಮಹಿಮೆಯನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ ಎಂದು ಸತ್ಯವೇದವು ಹೇಳುತ್ತದೆ.